ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ಇಂದು ದೇವರ ವಾಕ್ಯವನ್ನು ಯೆಶಾಯನ ಗ್ರಂಥ ದ ಬುಕ್ ಆಫ್ ಐಸಾಯ 10ನೇ ಅಧ್ಯಾಯದಿಂದ ನಾವು ನೋಡಿಕೊಳ್ಳಲಿಕ್ಕಿದ್ದೇವೆ. ಚಾಪ್ಟರ್ 10. 10ನೇ ಅಧ್ಯಾಯದಲ್ಲಿ ದೇವರು ತನ್ನ ಮನಸ್ಸನ್ನು ತನ್ನ ಜನರ ಬಗ್ಗೆ, ಇಜ್ಜೋಡಾದಂಥ ತನ್ನ ಜನರ ಬಗ್ಗೆ ಮತ್ತು ಅದೇ ಸಂದರ್ಭದಲ್ಲಿ ತನ್ನ ವೈರಿಯ ಆಲೋಚನೆಯ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳುವಂಥದ್ದನ್ನು ನಾವು ನೋಡ್ತೇವೆ. ಹಿನ್ನೆಲೆ ಏನಂದರೆ, ಇಸ್ರಾಯೇಲರು ಅರಾಮ್ಯರು ಅಥವಾ ಅಸಿರಿಯದವರು ಯಹೂದದ ವಿರುದ್ಧವಾಗಿ ಬರ್ತಾ ಇದ್ದಾರೆ. ಯಹೂದ ಒಡಂಬಡಿಕೆಯ ದೇಶ. ಆದ ಕಾರಣ ದೇವರು ಅವರ ಪರವಾಗಿ ಏನಾದರೂ ಮಾಡಬೇಕಾಗಿತ್ತಲ್ಲ, ಮಾಡೋದಕ್ಕೆ ಮುಂಚಿತವಾಗಿ ಆತನ ಮನಸ್ಸನ್ನು ದೇವರು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದಾನೆ. ಅದೇ ಸಂದರ್ಭದಲ್ಲಿ ದೇವರು ಏನೇ ಮಾಡಿದರೂ ಅದು ನ್ಯಾಯವಾಗಿರಬೇಕಲ್ವಾ? ಅದು ನ್ಯಾಯವಾಗಿರಬೇಕಲ್ಲವೇ? ಆದ ಕಾರಣ ತನ್ನ ನ್ಯಾಯವನ್ನು ಆತನು ಸ್ಥಾಪಿಸುವ ಆತನಾಗಿದ್ದಾನೆ. ಅದೇ ಸಂದರ್ಭದಲ್ಲಿ ಮನಮರುಗುವ ದೇವರು. ಯಾಕಂದರೆ ನರಜನ್ಮದವರನ್ನು ಬಾಧಿಸುವುದು ಆತನಿಗೆ ಇಷ್ಟವಿಲ್ಲ. ಆದರೂ ಕೂಡ ಆತನ ತನ್ನ ನ್ಯಾಯವನ್ನು ಸ್ಥಾಪಿಸಿ, ಶಿಸ್ತನ್ನು ಪಾಲಿಸಿ ಮತ್ತು ತನ್ನ ಪ್ರೀತಿಯನ್ನು ಪ್ರಕಟಪಡಿಸಬೇಕಾಗ್ತದೆ. 10ನೇ ಅಧ್ಯಾಯದಲ್ಲಿ ದೇವರು ತನ್ನ ಜನರ ನಡುವೆ ಆಗುವಂಥ ಕೆಲವು ಸಂಗತಿಗಳನ್ನು ಹೇಳಿಬಿಟ್ಟು ಆನಂತರ ಅಶ್ಶೂರಕ್ಕೆ ಮಾತನಾಡೋದ್ರ ಬಗ್ಗೆ ನಾವು ನೋಡೋಣ. ಗಮನಿಸಿ, 1ನೇ ವಚನದಲ್ಲಿ ಬಡವರು, ದರಿದ್ರರು, ವಿಧವೆಯರು, ಅನಾಥರು, ಇಂಥವ್ರ ವಿಷಯದಲ್ಲಿ ಯಾರಾದರೂ ಏನಾದರೂ ತಮ್ಮ ಜನರು ಏನಾದರೂ ಮಾಡಿದರೆ ದೇವರಿಗೆ ಇಷ್ಟವಿಲ್ಲ. ಆದ ಕಾರಣ ದೇವರು ಕೆಲವು ಪ್ರಶ್ನೆಗಳನ್ನು ಅಲ್ಲಿ ಕೇಳುವ ಆತನಾಗಿದ್ದಾನೆ. ಉದಾಹರಣೆಗೆ, ದಂಡನೆಯ ದಿನದಲ್ಲಿ ನಾಶನದಲ್ಲಿಯೂ ಏನು ಮಾಡುವಿರಿ? ಆ ರೀತಿಯಾಗಿ ಕೇಳಿಬಿಟ್ಟು, ನಿಮ್ಮ ಐಶ್ವರ್ಯವನ್ನು ಯಾರ ವಶವಿಡುವಿರಿ? ಹೌದು, ದಂಡನೆ ಬಂದಾಗ, ನ್ಯಾಯ ತೀರ್ಪು ಬಂದಾಗ, ದುಡ್ಡು ತಕ್ಕೊಂಡು ಹಣದಿಂದ ಪ್ರಭಾವ ಏನೆಲ್ಲ ಕೆಲಸ ಮಾಡಿಕೊಳ್ಳಬಹುದು ಅಂದುಕೊಳ್ಳುವಂಥ ಜನರಿಗೆ ನೀವೇನು ಮಾಡ್ತೀರಿ? ನಿಮ್ಮ ಹಣ ಯಾರು ವಶವಾಗ್ತದೆ ಎಂಬ ಪ್ರಶ್ನೆ ದೇವರು ಕೇಳ್ತಾ ಇದ್ದಾನೆ. ಸರಿ, 5ನೇ ವಚನದಿಂದ ನಾವು ನೋಡುವಾಗ ದೇವರು ಅಶ್ಶೂರ್ಯಕ್ಕೆ, ಇಸ್ರಾಯೇಲರ ಮೇಲೆ ವಿರುದ್ಧವಾಗಿ ಬರುವುದಕ್ಕೆ ಅನುಮತಿಸಿದರ ಕುರಿತಾಗಿ ನಾವು ನೋಡ್ತೇವೆ. ಮತ್ತು ಅಲ್ಲಿ ಯಾಕೆ ದೇವರು ಆ ರೀತಿಯಾಗಿ ಮಾಡ್ತಾನೆ ಎಂಬುದಕ್ಕೆ ನೋಡುವಾಗ, ನನ್ನ ಪ್ರಜೆ, ತನ್ನ ಪ್ರಜೆನೇ ಆಗಿರ್ಬೋದು, ಆದರೂ ಕೂಡ ಅನ್ಯ ಜನರನ್ನು ತನ್ನ ಪ್ರಜೆಯ ಮೇಲೆ ದಬ್ಬಾಳಿಕೆ ಮಾಡುವುದಕ್ಕೆ, ಯುದ್ಧ ಮಾಡಲಿಕ್ಕೆ ಅನುಮತಿಸ್ತಾನೆ. ಈ ಬಗ್ಗೆ ನಾವು ನೋಡುವಾಗ 7ನೇ ವಚನದ ಮೊದಲನೇ ಭಾಗ ಅಥವಾ 6ನೇ ವಚನದ ಕೊನೆ ಭಾಗದಲ್ಲಿ ನಾವು ನೋಡುವಾಗ, ಅದಕ್ಕೆ ಅಪ್ಪಣೆ ಕೊಡುವೆನು. ಯಾರಿಗೆ? ಅಶ್ಶೂರ್ಯಕ್ಕೆ. ದೇವರ ಅನುಮತಿ ಕೊಟ್ಟರೇನೆ, ದೇವರು ವೈರಿಗೆ ಅನುಮತಿ ಕೊಟ್ಟರೆ ಮಾತ್ರ ತನ್ನ ಜನರ ವಿರುದ್ಧವಾಗಿ ಅವರು ಬರುವುದಕ್ಕೆ ಸಾಧ್ಯ. ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದು ಲೂಕನ ಬರೆದ ಸುವಾರ್ತೆಯಲ್ಲಿ ಇರುವಂಥ ಒಂದು ವಾಕ್ಯ. ನೋಡೋಣ ಅದು ಏನಿದೆ ಅಂತ ಹೇಳಿಬಿಟ್ಟು. ಯಾಕಂದರೆ ಸಿಮೋನ್
ಪೇತ್ರನ ವಿಷಯದಲ್ಲಿ ಲೂಕ 22 ಮತ್ತು 31 ಹೀಗಿದೆ, ಸೀಮೋನನೇ ಸೀಮೋನನೇ, ನೋಡು, ಸೈತಾನನು ನಿಮ್ಮನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಇಲ್ಲಿ ನೋಡುವಾಗ ಅದೇ ಪದವನ್ನು ನಾವು ನೋಡ್ತೇವೆ 10ನೇ ಅಧ್ಯಾಯ ಮತ್ತು 6ನೇ ವಚನದ ಕೊನೆಯ ಭಾಗದಲ್ಲಿ. ಅದಕ್ಕೆ ಅಪ್ಪಣೆ ಕೊಡುವೇನು, ಅಶ್ಶೂರಕ್ಕೆ ದೇವರ ಅಪ್ಪಣೆ ಕೊಟ್ಟಿದ್ದರಿಂದ ಮಾತ್ರ ಇಸ್ರಾಯೇಲರಿಗೆ ವಿರುದ್ಧವಾಗಿ ಅವರು ಬರುವುದಕ್ಕೆ ಆಸ್ಪದವಾಯಿತು. ಮತ್ತು ಅದೇ ಸಂದರ್ಭದಲ್ಲಿ ಆ ರೀತಿಯಾಗಿ ಅಪ್ಪಣೆ ಕೊಟ್ಟ ಮೇಲೆ ತನ್ನ ಕೆಲಸ ಮಾಡಿಬಿಟ್ಟು ಹೋಗಬಹುದು. ಆದರೆ ಅಪ್ಪಣೆ ಹೊಂದಿದಾಗ ದೇವರು ಕೊಟ್ಟ ಅಪ್ಪಣೆ ಅಂತ ಬಹುಶಃ ಅಶ್ಶೂರ್ಯಕ್ಕೆ ಗೊತ್ತಿರಲಿಲ್ಲ ಅಂತ ಕಾಣ್ತೈತೆ. ಆದರೂ ಕೂಡ ಅಶ್ಶೂರ್ಯವನ್ನು ಕೂಡ ದೇವರು ದಂಡಿಸಬೇಕಾಗುವಂಥ ಒಂದು ಕಾರಣ ಅಶ್ಶೂರ್ಯದಲ್ಲಿ ಕಾಣ್ತದೆ. ಅದೇನಂತ ಹೇಳಿದರೆ, ಅಶ್ಶೂರ್ಯ ಹೀಗೆ ಅಂದುಕೊಳ್ತಾ ಇತ್ತಂತೆ, ಅದೇನೆಂದರೆ, ನನ್ನ ಅಧಿಪತಿಗಳೆಲ್ಲ 8ನೇ ವಚನ ರಾಜರಲ್ಲವೇ, ದಮಸ್ಕದ ಅವಸ್ಥೆಯು ಸಮಾರ್ಯಕ್ಕೂ ಸಂಭವಿಸಿತಲ್ಲ. ಯೆರೂಸಲೇಮಿನ ಮತ್ತು ಸಮಾರ್ಯದ ವಿಗ್ರಹಗಳಿಗಿಂತ ವಿಶೇಷ ವಿಗ್ರಹಗಳುಳ್ಳ ದೇವತೆಗಳ ವಶವಾಗಿರುವ ರಾಜ್ಯಗಳ ಮೇಲೆ ನಾನು ಕೈ ಮಾಡಿದಂತೆಯೂ ಸಮಾರ್ಯವನ್ನು ಅದರ ಎಂಬುದಾಗಿ ಏನೆಲ್ಲ ಅಶ್ಶೂರ್ಯ ಸಮಾರ್ಯಕ್ಕೆ ವಿರುದ್ಧವಾಗಿ ಆಲೋಚನೆ ಮಾಡಿಕೊಂಡು ಯುದ್ಧಕ್ಕೆ ಬರುವಂಥದ್ರ ಬಗ್ಗೆ ದೇವರು ಹೇಳ್ತಾನೆ. 12ನೇ ವಚನದಲ್ಲಿ, ಕರ್ತನಾದ ನಾನು ಚೀಯೋನ್ ಪರ್ವತದಲ್ಲಿ ಯೆರೂಸಲೇಮಿನಲ್ಲಿಯೂ ನನ್ನ ಉದ್ದೇಶವನ್ನೆಲ್ಲ ನೆರವೇರಿಸಿದ ಮೇಲೆ, ದೇವರು ಉದ್ದೇಶ ಇಟ್ಟಿದ್ದಾನೆ, ದೇವರ ಉದ್ದೇಶವನ್ನು ದೇವರೇ ನೆರವೇರಿಸಿದ ಮೇಲೆ ದೇವರು ಅಶ್ಶೂರ್ಯಕ್ಕೆ ತೀರ್ಪು ಮಾಡಬೇಕು. ಯಾಕೆ ತೀರ್ಪು ಮಾಡಬೇಕು? ಗರ್ವ ದೃಷ್ಟಿ. 12ನೇ ವಚನ, ಗರ್ವ ದೃಷ್ಟಿಯ ಮೆರೆದಾಟಕ್ಕೂ ನನ್ನ ಕೊಚ್ಚಾಟಕ್ಕೂ ಗರ್ವದೃಷ್ಟಿಯ ಮೆರೆದಾಟಕ್ಕೂ ತಕ್ಕ ದಂಡನೆಯನ್ನು ಮಾಡುವೆನು. ಇಸ್ರಾಯೇಲ್ ತಪ್ಪು ಮಾಡಿದಾಗ ಅಶ್ಶೂರ್ಯವನ್ನು ಇಸ್ರಾಯೇಲ್ ವಿರುದ್ಧವಾಗಿ ದೇವರು ಎಬ್ಬಿಸಿ ನ್ಯಾಯ ತೀರಿಸಿದನು. ಆದರೆ ಇಸ್ರಾಯೇಲ್ಗೆ ವಿರುದ್ಧವಾಗಿ ಅಶ್ಶೂರ್ಯ ಎದ್ದಾಗ ಗರ್ವದಿಂದ ಮಾಡಿದ್ದರಿಂದ ದೇವರು ಅಶ್ಶೂರ್ಯಕ್ಕೂ ದಂಡನೆಯನ್ನು ಮಾಡಬೇಕಾಯಿತು. ಹೌದು, 15ನೇ ವಚನ ಕೊಚ್ಚಿಕೊಂಡಿತು. 16ನೇ ವಚನ ಕೊಬ್ಬಿದ ಪ್ರಜೆ. ಹೌದು, ಮತ್ತು 12ನೇ ವಚನ ಗರ್ವದೃಷ್ಟಿ. ಆದ ಕಾರಣ ಇಲ್ಲಿ ಗರ್ವದ ವಿಷಯವಾಗಿ ನಾವು ನೋಡಿಕೊಳ್ಳಬಹುದು. 16ನೇ ವಚನ ಗಮನಿಸೋಣ. ಆದ ಕಾರಣ ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಅವನ ಕೊಬ್ಬಿದ ಪ್ರಜೆಗಳಿಗೆ ಕ್ಷಯವನ್ನು ಉಂಟು ಮಾಡುವನು. ಅವರು ಸ್ವಲ್ಪ ಅಲ್ಲ, ಬಹಳನೇ ಅಶ್ಶೂರ್ಯರು ಪ್ರಜೆಗಳು ಇಸ್ರಾಯೇಲರನ್ನ ಮೇಲೆ ಯುದ್ಧ ಮಾಡಿದ್ದಕ್ಕೆ ಬಹಳ ಗರ್ವಪಟ್ಟರಂತ ಕಾಣ್ತದೆ. ಆದರೂ ಕೂಡ ಆಶ್ಚರ್ಯ ಏನಂದರೆ, ನನಗೆ 10ನೇ ಅಧ್ಯಾಯದ 17ನೇ ವಚನದಲ್ಲಿ ಇಸ್ರಾಯೇಲರ ಪರಂಜ್ಯೋತಿಯು ದಹಿಸುವ ಅಗ್ನಿಯಾಗುವುದು. ದೇವರು ತನ್ನ ಜನರನ್ನು ಬಿಟ್ಟುಕೊಡಲಿಲ್ಲ. ಹೌದು, ಶಿಕ್ಷಿಸಿದ, ಆದರೆ ಇಸ್ರಾಯೇಲ್ಯರ ಪರಂಜ್ಯೋತಿ ದಹಿಸುವ ಅಗ್ನಿ ಯಾರಿಗೆ? ಆ ವೈರಿಗೆ ವಿರುದ್ಧ. ಇಸ್ರಾಯೇಲರ ಸದಮಲ ಸ್ವಾಮಿಯು ಜ್ವಾಲೆಯಂತಿರುವನು. ವಾವ್! ಇಸ್ರಾಯೇಲರಿಗೆ ವಿರುದ್ಧವಾಗಿ ದೇವರು ದಂಡಿಸಿದರೂ ಕೂಡ ಇಸ್ರಾಯೇಲರ ಪರವಾಗಿ ಈಗ ಮಾತನಾಡುವಂಥದ್ದನ್ನು ನೋಡಿ ಆಶ್ಚರ್ಯ ಪಡಬೇಕು. ಸರಿ, ಈ ರೀತಿಯಾಗಿ ಇಸ್ರಾಯೇಲರೊಳಗೆ ಕೆಲವರು ಉಳಿದಂಥವರು ಯುದ್ಧದ ಮೇಲೆ ಈ ಅಶ್ಶೂರ್ಯದ ಏಟು ತಿಂದ ಮೇಲೆ ಕೆಲವರು ಉಳಿತಾರೆ. 20ನೇ ವಚನ, ಉಳಿದಂಥವರು ಏನು ಮಾಡ್ತಾರೆ? ತಮ್ಮನ್ನು ಹೊಡೆದವನ ಆಧಾರವನ್ನು ಬಿಟ್ಟು ಯೆಹೋವನೆಂಬ ಇಸ್ರಾಯೇಲರ ಸದಮಲ ಸ್ವಾಮಿಯನ್ನು ಯಥಾರ್ಥವಾಗಿ ಆಧಾರ ಮಾಡಿಕೊಳ್ಳುವರು.
ದೇವರು ನನ್ನನ್ನು ಹೊಡಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ದೇವರನ್ನು ನಂಬೋದಕ್ಕೆ ಬದಲಾಗಿ ದೇವರು ನನ್ನ ಸದಮಲ ಸ್ವಾಮಿ ಅಂತ ಹೇಳ್ಬಿಟ್ಟು ಯಥಾರ್ಥವಾಗಿ ದೇವರನ್ನು ಆಧಾರ ಮಾಡಿಕೊಳ್ಳೋದು, ಅದು ಒಂದು ಶಿಫ್ಟ್, ಮನೋಭಾವದಲ್ಲಿ ವ್ಯತ್ಯಾಸ. ಇದು ಯಾವಾಗಾಯಿತು? ದೇವರು ಪೆಟ್ಟು ಕೊಟ್ಟ ಮೇಲೆ ಅವರಲ್ಲಿ ಇದು ಉಂಟಾಯಿತು. ಪರಾಕ್ರಮಿಯಾದ ದೇವರ ಕಡೆಗೆ ತಿರುಗಿಕೊಳ್ಳುವುದು. 9ನೇ ಅಧ್ಯಾಯದ 13ನೇ ವಚನದಲ್ಲಿ ಇಷ್ಟೆಲ್ಲ ಮಾಡಿದರು. ಆ ಜನರು ತಮ್ಮನ್ನು ಒಡೆದಾತನ ಕಡೆಗೆ ತಿರುಗಿಕೊಳ್ಳಲಿಲ್ಲ, ದೇವರಿಗೆ ಸೇವೆ ಮಾಡಲಿಲ್ಲ ಎಂಬುದಾಗಿ ದೇವರು ಹೇಳಿದ್ದನ್ನು ಇಲ್ಲಿ ನೋಡುವಾಗ ತಿರುಗಿಕೊಂಡ್ರಂತೆ. ಅಷ್ಟೇ ಅಲ್ಲ, ಇಸ್ರಾಯೇಲೇ ದೇವರು ನೋಡ್ರಿ ಮಾತಾಡ್ತಾ ಇರುವಂಥದ್ದು ಆಶ್ಚರ್ಯ. ನಿನ್ನ ಜನರು ಸಮುದ್ರದ ಉಸುಬಿನಂತೆ ಅಸಂಖ್ಯವಾಗಿದ್ದರೂ ಅವರಲ್ಲಿ ಉಳಿದ ಒಂದು ಶೇಷ ಮಾತ್ರ ತಿರುಗಿಕೊಳ್ಳುವುದು. ಅಂತೂ ಕೆಲವರು ತಿರುಗಿಕೊಳ್ತಾರೆ. ಮತ್ತು ದೇವರ ಕಡೆಗೆ ತಿರುಗಿಕೊಂಡ ಅಂಥವರಿಗೆ ದೇವರು ನನ್ನ ಜನರೇ ಅಂತ 24ನೇ ವಚನದಲ್ಲಿ ನನ್ನ ಜನರೇ ಅಂಥೇಳಿ, ಅಶ್ಶೂರ್ಯರಿಗೆ ಭಯಪಡಬೇಡ್ರಿ. ಈಗ ಯಾರನ್ನು ಇಸ್ರಾಯೇಲರಿಗೆ ವಿರುದ್ಧವಾಗಿ ಅಶ್ಶೂರ್ಯದವರನ್ನು ದೇವರು ಬರಮಾಡಿದರು, ಇಸ್ರಾಯೇಲರು ಭಯಪಟ್ಟುಬಿಟ್ರು. ಉಳಿದಂಥವರಿಗೆ ದೇವರು ಹೇಳ್ತಾ ಇರುವಂಥದ್ದು ಭಯಪಡಬೇಡ್ರಿ, ಯಾಕಂತ ಹೇಳಿದ್ರೆ ಅವರ ನಾಶನಕ್ಕಾಗುವುದು ಅಂಥೇಳಿ ಸೇನಾಧೀಶ್ವರನಾದ ಯೆಹೋವನು ಓರೇಬನ ಬಂಡೆ ಹತ್ತಿರ ಮಿದ್ಯಾನರನ್ನು ಹತ ಮಾಡಿದಂತೆ ಇಲ್ಲಿ ಮಾಡುವಂಥದ್ದನ್ನು ತಿಳಿಸುವಾತನಾಗಿದ್ದಾನೆ. ಹೌದು, ಈ ರೀತಿ ಆದಾಗ ಕಡೆಗೆ ಏನಾಯಿತು? ನೀವು ಪುಷ್ಟರಾದ ಕಾರಣ ನೊಗವು ಮುರಿದು ಹೋಗುವುದು. ಹೌದು, ಇದೆಲ್ಲ ಹೇಗಾಯಿತು? ದೇವರಿಂದ ದೇವರ ಸಹಾಯವಾಯಿತು. ಅದಕ್ಕೆ ಅವರು ಜಯಗೊಂಡರು. ಒಂದು ವೇಳೆ ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಕಷ್ಟವಾಗಬಹುದು, ಆದರೂ ಕೂಡ ನೋಡ್ರಿ, ಇದು ದೇವರ ಒಂದು ಕಾರ್ಯ. ಇಸ್ರಾಯೇಲರಿಗೆ ತಮ್ಮ ದೇವರಿಂದ ಜಯವು ಸಿಗುವಂಥದ್ದನ್ನು ಗಮನಿಸ್ತೇವೆ. 33ನೇ ವಚನ, ಆಹಾ, ಸೇನಾಧೀಶ್ವರನಾದ ಯೆಹೋವನೆಂಬ ಕರ್ತನು ಎಂಬುದಾಗಿ ನೋಡ್ತೇವೆ. ಮತ್ತು ಅದೇ ರೀತಿಯಾಗಿ ಆತನು ದಂಡವನ್ನು ಸಮುದ್ರದ ಮೇಲೆ ಚಾಚಿ ಯಾವ ರೀತಿಯಾಗಿ ಐಗುಪ್ತರ ಮೇಲೆ ಎತ್ತಿದಾಗ ಅದು ಭಾಳ ಆಶ್ಚರ್ಯವಾದಂಥ ಒಂದು ಘಟನೆಯನ್ನು ನಾವು ನೋಡ್ತೇವೆ. ಚಾಚಿ ಐಗುಪ್ತರ ಮೇಲೆ ಎತ್ತಿದಂತೆ ಅಂತಿದೆಯಲ್ಲ, ಹೇಗೆ ಅದನ್ನು ಮಾಡಿದನು ಎಂಬುದಾಗಿ ನಾವು ಸ್ವಲ್ಪ ನೋಡಿಬಿಡೋದು ಒಳ್ಳೆಯದು. ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ ನೋಡುವಾಗ ಭಯಪಟ್ಟು ಬಿಟ್ಟಿದ್ರು ಇಸ್ರಾಯೇಲರು. ಆವಾಗ ಮೋಶೆ ಆ ಜನರಿಗೆ ಹೇಳುವಂಥ ಮಾತನ್ನು ಗಮನಿಸಿರಿ. ವಿಮೋಚನಕಾಂಡ 14:13. ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ. ಅದೇ ಮಾತು ಇಲ್ಲಿ ಕೂಡ ದೇವರು ಹೇಳ್ತಾನೆ. ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಅಂದರೆ ಅಂಥ ಒಂದು ಕಾರ್ಯ ದೇವರು ಮಾಡಿದರು. ಅದಕ್ಕಾಗಿ 14:14ರಲ್ಲಿ ವಿಮೋಚನಕಾಂಡ ಮೋಶೆ ಹೇಳುವ ಮಾತು ಏನಂದರೆ, ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ಸರಿ, ನಾವೇನು ಮಾಡಬೇಕು ಅಂತ ಅವರಿಗೊಂದು ಪ್ರಶ್ನೆ ಬರ್ಬೋದು ಇಸ್ರಾಯೇಲರಿಗೆ. ನೀವಂತೂ ಸುಮ್ಮನೆ ಇರ್ರಿ, ಅಷ್ಟೇ ನಿಮ್ಮ ಕೆಲಸ. ನೀವಂತೂ ಸುಮ್ಮನೆ ಇರ್ರಿ. ಆ ರೀತಿಯಾಗಿದ್ದಾಗ ಮೋಶೆ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ಕ್ರಿಸ್ತನಿಗೆ ಸಾಂಕೇತಿಕವಾದಂಥ ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆಗ ಭಾಳ ಆಶ್ಚರ್ಯ, ಮೇಘಸ್ತಂಭವು ಐಗುಪ್ತರ ಪಾಳ್ಯಕ್ಕೂ ಇಸ್ರಾಯೇಲ್ ಪಾಳ್ಯಕ್ಕೂ ನಡುವೆ ಇದ್ದಾಗ ಏನಾಯಿತು? 21ನೇ ವಚನ 14ನೇ ಅಧ್ಯಾಯ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಒಂದು ಅದ್ಭುತವಾಯಿತು.
ನೀರು ವಿಭಾಗವಾಯಿತು. ಅವರ ಎಡ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು. ಆಶ್ಚರ್ಯ. ಹೌದು, ಅದಾದ ನಂತರ ಅವರೇನು ಮಾಡ್ತಾರೆ? ಇಸ್ರಾಯೇಲರು ಹಾಡಿದ ಜಯಗೀತೆಯ ಬಗ್ಗೆ 15ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಕೂಡ ನಾವು ನೋಡುವಾಗ ಅದೇ ರೀತಿಯಾಗಿ ಒಂದು ಜಯವನ್ನು ದೇವರು ಈ ಅರಾಮ್ಯರ ವಿರುದ್ಧವಾಗಿ ಇಸ್ರಾಯೇಲರಿಗೆ ಕೊಡುವುದಾಗಿ ಮಾತು ಹೇಳ್ತಾನೆ ರೀ. ಮೊದಲು ಇಸ್ರಾಯೇಲ್ ವಿರುದ್ಧವಾಗಿ ಅರಾಮ್ಯರು ಬರುವಂತೆ ಮಾಡಿದ. ಯಾಕಂದರೆ ಇಸ್ರಾಯೇಲರು ಮಾಡಿದ ತಪ್ಪಿಗಾಗಿ. ಆನಂತರ ಉತ್ತೇಜನವನ್ನು ದೇವರು ನೀವು ಪುಷ್ಟರಾದ ಕಾರಣ ಮುರಿದು ಹೋಗುವುದು ಅಂತ ವಾಗ್ದಾನ ಮಾಡಿಬಿಟ್ಟು ಇಸ್ರಾಯೇಲರಿಗೆ ಜಯವನ್ನು ಕೊಡುವುದಾಗಿ ದೇವರು ವಾಗ್ದಾನ ಮಾಡ್ತಾನೆ ರೀ. ಹೌದು, ದೇವರ ಕಾರ್ಯಗಳು ಆಶ್ಚರ್ಯವಾದದ್ದು. ರೋಮ ಪತ್ರಿಕೆಯಲ್ಲಿ ಒಂದು ವಾಕ್ಯ, ಈಗ ನಡೆದಂಥ ಈ ಒಂದು ಘಟನೆಗೆ ಬಹಳ ಸೂಕ್ತವಾದಂಥ ವಚನ ಅಂತ ನನಗೆ ಅನಿಸ್ತದೆ. ಅದನ್ನು ಓದಿಬಿಟ್ಟು ಮುಗಿಸೋಣ. 11ನೇ ಅಧ್ಯಾಯ ರೋಮ ಪತ್ರಿಕೆಯಲ್ಲಿ ದೇವರು ಮಾಡಿದಂಥದ್ದು ಏನು ಎಂಬುದಾಗಿ ನೋಡುವಾಗ, ಹೌದು, ಎಲ್ಲರನ್ನು 32ನೇ ವಚನ 11:32, ಯಾಕಂದರೆ ದೇವರು ಎಲ್ಲರಿಗೂ ಕರುಣೆಯನ್ನು ತೋರಿಸಬೇಕೆಂಬ ಉದ್ದೇಶವುಳ್ಳವನಾಗಿದ್ದು ಎಲ್ಲರನ್ನು ಅವಿಧೇಯತೆ ಎಂಬ ದುಸ್ಥಿತಿಯಲ್ಲಿ ಕಟ್ಟಿ ಹಾಕಿದ್ದಾನೆ. ಹಾಗಾದರೆ ಭಾಳ ಪ್ರಶ್ನೆಗಳು ಬರ್ಬೋದು. ಆ ಪ್ರಶ್ನೆ ಬರೋದಕ್ಕೆ ಮುಂಚಿತವಾಗಿ 33ನೇ ವಚನದಲ್ಲಿ ಪೌಲನು ಹೇಳುವ ಮಾತು, ಆಹಾ, ದೇವರ ಐಶ್ವರ್ಯವು, ಜ್ಞಾನವು, ವಿವೇಕವು ಎಷ್ಟೋ ಅಗಾಧ, ಆತನ ತೀರ್ಮಾನಗಳು ಪರಿಶೋಧನೆಗೆ ಎಷ್ಟೋ ಅಗಮ್ಯ, ಆತನ ಮಾರ್ಗಗಳು ಕಂಡುಹಿಡಿಯುವುದಕ್ಕೆ ಎಷ್ಟೋ ಅಸಾಧ್ಯ ಎಂಬುದಾಗಿ ಹೇಳಿ, ಸಮಸ್ತವು ಆತನಿಂದ ಉತ್ಪತ್ತಿಯಾಗಿ ಆತನಿಂದ ನಡೆಯುತ್ತಾ ಆತನಿಗಾಗಿರುತ್ತದೆ, ಆತನಿಗೆ ಸದಾಕಾಲವು ಸ್ತೋತ್ರ ಎಂಬಂಥ ಮಾತಿನಿಂದ ಮುಗಿಸ್ತಾನೆ. ಹೌದು, ಮುಂದೆ ಹೇಗೆ ಜಯ, ಯಾರಿಂದ ಜಯ, ಯಾಕೆ ಜಯ ಮತ್ತು ಜಯದ ಫಲವೇನು ಎಂಬಂಥ ವಿಷಯಗಳನ್ನು ನಾವು ನೋಡಲಿಕ್ಕಿದ್ದೇವೆ. ಯೆಶಾಯನ ಗ್ರಂಥದಲ್ಲಿ ಬಹಳಷ್ಟು ಕ್ರಿಸ್ತನ ಕುರಿತಾದಂಥ ಮಾತುಗಳು, ಪ್ರವಾದನೆಗಳು ಬರುವಂಥದ್ದನ್ನು ನೋಡ್ಬೋದು. ಮುಂದಿನ ಅಧ್ಯಾಯ ಅಭಿಷಿಕ್ತನ ಕುರಿತಾಗಿದೆ ಮತ್ತು ಅದನ್ನು ಓದಿಕೊಳ್ಳುವ ಕೂಡ ದೇವರು ನಮಗೆ ಸಹಾಯ ಮಾಡಲಿ. ಯೆಶಾಯನ ಗ್ರಂಥ 10ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.